ಹಲೋ ಗೈಸ್, ನಾನಿವತ್ತು ತೋರ್ಸೋಕೆ ಹೊರಟಿರೋವಂಥದ್ದು ಈ ಕಾಲಮ್ ಬೇಸ್ ಪ್ಲೇಟು ಗ್ರೌಟಿಂಗ್ ಸ್ಟ್ರಕ್ಚರ್ ಎಲ್ಲ ಬರುತ್ತಲ್ಲ, ಅದಕ್ಕೆ ಕಾಲಮ್ ಇರುತ್ತಲ್ಲ, ಈ ಸೆಕ್ಷನ್ ಕಾಲಮು, ಅದಕ್ಕೆ ಬೇಸ್ ಪ್ಲೇಟ್ಗೆ ಗ್ರೌಟಿಂಗ್ ಯಾವ ರೀತಿ ಮಾಡ್ತಾರೆ, ಏನು ಯೂಸ್ ಮಾಡ್ತಾರೆ, ಯಾವ ಮೆಟೀರಿಯಲ್ ಯೂಸ್ ಮಾಡ್ತಾರೆ, ಹೇಗೆ ಮಿಕ್ಸ್ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಈ ಥರ ಫಸ್ಟ್ ನಾವು ಈ ಥರ ಶಟ್ರಿಂಗ್ ಮಾಡ್ಕೋಬೇಕು. ಸುತ್ತ ಒಂದು ಪ್ಲೇವುಡ್ ಬೋರ್ಡ್ ಅಥವಾ ವುಡನ್ ಪೀಸ್ ಯಾವುದಾದ್ರೂ ಆಯಿತು, ಫುಲ್ ಕ್ಲೋಸ್ ಮಾಡ್ಕೋಬೇಕು. ಈ ಎರಡು ಕಡೆ ಗ್ಯಾಪ್ ಕೊಡಬೇಕು. ಈ ಥರ ಒಂದು 2 ಇಂಚಸ್, ಮಿನಿಮಮ್ 2 ಇಂಚಸ್ ಇದ್ದರೆ ಗ್ರೌಟಿಂಗ್ ಕೆಮಿಕಲ್ನ ಹಾಕೋಕ್ಕೆ ಈಸಿ ಆಗುತ್ತೆ ನೋಡಿ. ಈ ಥರ ಫುಲ್ಲು ಕೆಳಗಡೆ ಕೂಡ ಎಲ್ಲೂ ಲೀಕೇಜ್ ಬರದೇ ಇರೋ ಥರ ಫುಲ್ ಸ್ಯಾಂಡ್ ಹಾಕಿ ಅಥವಾ ವಾಟರ್ ಹಾಕಿ ಕ್ಲೋಸ್ ಮಾಡಬೇಕು. ಲೀಕೇಜಸ್ ಏನು ಬರದೇ ಇರೋ ಥರ, ಏಕೆಂದರೆ ಲೀಕೇಜಸ್ ಬಂದರೆ ಅದು ಸ್ಲರಿ ಕೆಳಗಡೆಯಿಂದ ಲೀಕೇಜ್ ಬಂದರೆ ಕೆಲವೊಂದು ಗ್ಯಾಪ್ ಫಾರ್ಮೇಷನ್ ಆಗುತ್ತೆ, ಡೌನ್ ಆಗುತ್ತೆ. ನಾವು ಹಾಕಿದ್ದಾದಮೇಲೆ ಸ್ವಲ್ಪ ಹೊತ್ತಾದಮೇಲೆ ಡೌನ್ ಆಗುತ್ತೆ, ಅದು ನಮಗೆ ಗೊತ್ತಾಗಲ್ಲ. ಮತ್ತು ತೆಗೆದು ಶಟಿಂಗ್ ತೆಗೆದು ನೋಡಿದಾಗ ಗ್ಯಾಪ್ ಇರುತ್ತೆ ಬೇಸ್ ಪ್ಲೇಟ್ಗೂ ಕಾಂಕ್ರೀಟ್ಗೂ, ಬಟ್ ಯಾವುದೇ ರೀತಿ ನಾವು ಯೂಸ್ ಇರಲ್ಲ, ಸ್ಟ್ರೆಂತ್ ಇರಲ್ಲ ಅದಕ್ಕೆ. ಸೊ ಅದಕ್ಕೆ ಈ ರೀತಿ ಮೋಟರಲ್ಲಿ ಫಿಲ್ ಮಾಡ್ಕೋಬೇಕು ನೋಡಿ. ಯಾವುದೇ ರೀತಿ ಲೀಕೇಜ್ ಇಲ್ಲ. ಇಲ್ಲಿ ನಾವು ಸ್ಲರಿ ಹಾಕಿ ಕಂಪ್ಲೀಟ್ ಆದಮೇಲೆ ಕೂಡ ಯಾವುದೇ ರೀತಿ ಲೀಕೇಜ್ ಗೊತ್ತಿಲ್ಲ. ಈಗ ನೋಡಿ ಮಿಕ್ಸ್ ಮಾಡೋದು ಹೆಂಗೆ ಅಂದರೆ, ಫಸ್ಟು ನೀರು ಹಾಕಬೇಕು. ನೀರು ಹಾಕ್ಕೊಂಡು GP2 ಫಾಸ್ರೆಕ್ GP2 ನೋಡಿ, ಇದು ನಾವು ಯೂಸ್ ಮಾಡ್ತಿರೋ ಕೆಮಿಕಲ್ಲು, ಫಾಸ್ರೆಕ್ ಕಂಪ್ನಿದು. ಬೇರೆ ಕಂಪ್ನಿನೂ ನೀವು ಯೂಸ್ ಮಾಡ್ಬೋದು. GP2 ಟೋಟಲಿ GP2 ಯೂಸ್ ಮಾಡಿರೋ ಬೆಟರು ನೋಡಿ. GP2ನ ನಾವು ಬಕೆಟಲ್ಲಿ ಹಾಕ್ತಾಯಿದ್ದೀವಿ. ಒಂದು ಮಿಷಿನ್ ಯೂಸ್ ಮಾಡ್ತಿದ್ದೀವಿ. ಅದೇ ಮಿಷಿನ್ ಏನು ಅಂದರೆ, ನಾವು ಪಟ್ಟಿ ಮಿಕ್ಸ್ ಮಾಡ್ತೀವಲ್ಲ, ಪೇಂಟ್ ಪಟ್ಟಿ ಬರುತ್ತಲ್ಲ, ಆ ಪಟ್ಟಿ ಮಿಷಿನಲ್ಲಿ ನಾವು ಮಿಕ್ಸ್ ಮಾಡ್ತಾಯಿದ್ದೀವಿ. ಏನಕ್ಕೆ ಅಂತಂದ್ರೆ ಫಾಸ್ಟಾಗಿ ಆಗುತ್ತೆ, ಪ್ಲಸ್ ಮಿಕ್ಸ್ ಕೂಡ ಚೆನ್ನಾಗಾಗುತ್ತೆ. ಬೇರೆ ಕಡ್ಡಿಲೂ ಮಾಡ್ಬೋದು, ಬಟ್ ಇಷ್ಟು ಕ್ವಾಂಟಿಟಿ ಮಾಡೋಕ್ಕಾಗಲ್ಲ, ಬೇಗ ಟೈಟ್ ಆದಂಗೆ ಆಗುತ್ತೆ, ಮಿಕ್ಸ್ ಕೂಡ ನೀಟಾಗಲ್ಲ ನೋಡಿ. ನಾವೊಂದು ಅಗ್ರಿಗೇಟ್ ಯೂಸ್ ಮಾಡ್ತಾಯಿದ್ದೀವಿ. ಅಗ್ರಿಗೇಟು 10 ಡೌನ್ mm ಇದು, 10 mm ಡೌನು. ಯಾಕೆ ಯೂಸ್ ಮಾಡ್ತಿದ್ರೆ, ಇದರಿಂದ ಕ್ವಾಂಟಿಟಿ ಕೂಡ ರೈಸ್ ಆಗುತ್ತೆ, ಬಟ್ ನಾವು ಹಾಕ್ತಾ ಇರೋದು 4 ಇಂಚ್ 5 ಇಂಚ್ ಇರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಸ್ಟ್ರೆಂತ್ ಬೇಕಾಗುತ್ತೆ ಅದಕ್ಕೆ. ಫುಲ್ GP2ನೇ ಹಾಕಿದ್ರೆ ಕೂಡ ಅಷ್ಟು ಸ್ಟ್ರೆಂತ್ ಇರಲ್ಲ. ಬರೀ 1 ಇಂಚ್ 2 ಇಂಚ್ ಆದರೆ ನೀವು ಬರೀ GP2ನೇ ಯೂಸ್ ಮಾಡ್ಬೋದು. 4 ಇಂಚ್ 5 ಇಂಚ್ ಇರೋದ್ರಿಂದ ನಾವು ಅಗ್ರಿಗೇಟ ಯೂಸ್ ಮಾಡ್ತಾಯಿದ್ದೀವಿ ನೋಡಿ. ಈ ರೀತಿ ಮಿಷಿನಲ್ಲಿ ಯೂಸ್ ಮಾಡಿ ಮಿಕ್ಸ್ ಮಾಡೋದ್ರಿಂದ ನೋಡಿ ಯಾವ ರೀತಿ ನೀಟಾಗಿ ಮಿಕ್ಸ್ ಆಗ್ತಾಯಿದೆ. ಫಾಸ್ಟಾಗಿ ಕೂಡ ಆಗುತ್ತೆ. ನೀವು ಕಡ್ಡಿಲಿ ಮಾಡಿದ್ರೆ ಇಷ್ಟು ಬೇಗ ಆಗೋಲ್ಲ, ಅಥವಾ ಇಷ್ಟು ನೀಟಾಗಿ ಕೂಡ ಆಗೋಲ್ಲ ನೋಡಿ. ಯಾವ ರೀತಿ ಅಗ್ರಿಗೇಟು ಕೂಡ ಕೆಮಿಕಲ್ ಕೂಡ ಎಷ್ಟು ನೀಟಾಗಿ ಮಿಕ್ಸ್ ಆಗ್ತಾಯಿದೆ. ಈ ರೀತಿ ಸ್ಲರಿ ಟೈಪು ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು 2 ಮಿನಿಟ್ಸ್ ಮಿಕ್ಸ್ ಮಾಡಿದ್ರೆ ಸಾಕು ನೋಡಿ. ಈ ರೀತಿ ಸ್ಲರಿ ಮಾಡ್ಕೊಂಡು ಈ ಥರ ಗ್ಯಾಪ್, ನಾವೇನು 2 ಇಂಚಸ್ ಗ್ಯಾಪ್ ಕೊಟ್ಟಿರ್ತೀವಿ ಶಟ್ರಿಂಗಲ್ಲಿ, 2 ಸೈಡ್ ಕೊಟ್ಟಿರ್ತೀವಿ. ಒಂದು ಸೈಡಲ್ಲಿ ಈ ಥರ ಫಸ್ಟ್ ಫಿಲ್ ಮಾಡಬೇಕು. ಹಿಂಗೆ ಆಪೋಸಿಟ್ ಮತ್ತು ಆ ಕಡೆ ಇನ್ನೊಂದು ಬಕೆಟ್ ಮಿಕ್ಸ್ ಮಾಡಿ ಇನ್ನೊಂದು ಸೈಡ್ ಮಿಕ್ಸ್ ಹಾಕ್ಬಿಡಬೇಕು. 2 ಸೈಡು ಒಂದೇ ಸೈಡೇ ಹಾಕ್ಬಾರ್ದು, 2 ಸೈಡು ಇಲ್ಲೊಂದು ಬಕೆಟ್ ಹಾಕಬೇಕು, ಆ ಕಡೆ ಸೈಡ್ ಒಂದು ಬಕೆಟ್ ಹಾಕಬೇಕು. ಆಪೋಸಿಟ್ಟು ಸೈಡ್ ಹಾಕ್ತಾಯಿದ್ರೆ ಆ ಕಡೆ ಈ ಕಡೆಯಿಂದ ಪ್ರೆಷರ್ ಕ್ರಿಯೇಟ್ ಆಗಿ ಕರೆಕ್ಟಾಗಿ ಕಾಂಪ್ಯಾಕ್ಷನ್ ಆಗುತ್ತೆ, ಒಳಗಡೆ ಹೋಗುತ್ತೆ ಕಾಂಕ್ರೀಟ್ ನೀಟಾಗಿ. ಬೇಸ್ ಪ್ಲೇಟ್ ಅಗಲ ಇರೋದ್ರಿಂದ 2 ಕಡೆ ಹಾಕೋದ್ರಿಂದ ಎಲ್ಲ ಕಡೆ ನೀಟಾಗಿ ಕೂರುತ್ತೆ. ಇಲ್ಲಾಂದರೆ ಒಂದೇ ಸೈಡ್ ಹಾಕಿದ್ರೆ ಅರ್ಧ ಮಾತ್ರ ಹೋಗುತ್ತೆ, ಅಲ್ಲಿ ಸ್ಟ್ರಕ್ ಆಗುತ್ತೆ, ಆ ಕಡೆಗೆ ಹೋಗಿರಲ್ಲ ನೋಡಿ. ಇನ್ನೊಂದು ಸೈಡಿಂದ ಹಾಕ್ತಾಯಿದ್ದೀವಿ. ಅದು ಪ್ರೆಷರಿಗೆ ಸ್ವಲ್ಪ ಫಾಸ್ಟಾಗಿ ಹಾಕೋದ್ರಿಂದ ಪ್ರೆಷರಿಗೆ ಮುಂದೆ ಪಾಸ್ ಆಗುತ್ತೆ. ಅಗ್ರಿಗೇಟು ಪ್ಲಸ್ ಕೆಮಿಕಲ್ ಕೂಡ ಹಂಗೆ ಪಾಸ್ ಆಗುತ್ತೆ. ಸೆಂಟ್ರು ಮತ್ತು ಫಾಸ್ಟಾಗಿ ಹಾಕಬೇಕು. ನಿಧಾನಕ್ಕೆ ಹಾಕಿದ್ರೆ ನೀಟಾಗಿ ಒಳಗಡೆ ಹೋಗಲ್ಲ. ಸ್ವಲ್ಪ ಫಾಸ್ಟಾಗಿ ಹಾಕಿದ್ರೆ ಪ್ರೆಷರ್ ಇರುತ್ತೆ, ಒಳಗಡೆ ಹೋಗುತ್ತೆ ನೋಡಿ. ಈ ಥರ ಕರ್ನಿನಲ್ಲಿ ಸ್ವಲ್ಪ ಹಿಂಗೆ ಒಳಗಡೆ ತಳ್ಳಬೇಕು. ಜಲ್ಲಿ ಎಲ್ಲ ಸ್ವಲ್ಪ ಸೆಗ್ರಿಗೇಷನ್ ಆಗಿ ಅಲ್ಲೇ ಇರುತ್ತೆ, ಅದನ್ನು ಸ್ವಲ್ಪ ಹಿಂಗೆ ಪ್ರೆಷರ್ ಮಾಡಿ ತಳ್ಳಬೇಕು ಒಳಗಡೆ ಹೋಗೋ ಥರ. ಒಂದು ಯಾವುದಾದ್ರೂ ರಾಡ್ ಅಥವಾ ಕಡ್ಡಿ ಯೂಸ್ ಮಾಡಿ ಒಳಗಡೆ ಕೂಡ ತಳ್ಬೋದು ನೋಡಿ. ಈ ರೀತಿ ಕಂಪ್ಲೀಟಾಗಿ ಫುಲ್ಲು ಟಾಪ್ವರೆಗೂ ನೀಟಾಗಿ ಈ ಥರ ಫಿಲ್ ಮಾಡಬೇಕು. ಡೌನ್ ಆದ್ರೂ ಕೂಡ
ಗೇಜ್ ಎರಡು ಸೈಡ್ ಬಿಟ್ಟಿರ್ತೀವಲ್ಲ ಆ ಗೇಜ್ ಸ್ವಲ್ಪ ಜಾಸ್ತಿನೇ ಇರಬೇಕು. ನಮಗೆ ಬೇಕಾಗಿರೋ ಗೇಜ್ಗಿಂತ ಸ್ವಲ್ಪ ಜಾಸ್ತಿ ಇದ್ದರೆ ನಾವು ಅಕಸ್ಮಾತ್ ಅಲ್ಲಿ ಲೀಕೇಜಸ್ ಬಂದ್ರೂ ಅದು ಸೆಟಲ್ಮೆಂಟ್ ಆದ್ರೂ ಯಾವುದೇ ರೀತಿ ಗ್ಯಾಪ್ ಬರದೇ ಇರೋ ಥರ ನೋಡಿ. ಈ ಥರ ಕರ್ನಿನಲ್ಲಿ ಸ್ವಲ್ಪ ಹಿಂಗೆ ಸ್ವಲ್ಪ ಹೊಡಿಬೇಕು. ಆವಾಗ ನೀಟಾಗಿ ಸೈಡಿಗೆಲ್ಲ ಬಂದು ಕೂರುತ್ತೆ. ಯಾವುದೇ ರೀತಿ ಗ್ಯಾಪ್ ಒಂಥರ ವೈಬ್ರೇಷನ್ ಇದ್ದಂಗೆ ವೈಬ್ರೇಟ್ ಆಗ್ತೀವಲ್ಲ ಆ ಥರ ನೋಡಿ. ಇದು ಈ ಥರ ಕಂಪ್ಲೀಟ್ ಫಿನಿಶಿಂಗ್ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಯಾವುದೇ ರೀತಿ ಉಳುಕಿಲ್ಲ, ಪ್ಲಸ್ ಯಾವುದೇ ರೀತಿ ಗ್ಯಾಪ್ ಕೂಡ ಕಾಣಿಸ್ತಾ ಇಲ್ಲ ಬೇಸ್ ಪ್ಲೇಟ್ಗೂ ನಮ್ಮ ಕಾಂಕ್ರೀಟ್ಗೂ, ಗ್ರೌಟಿಂಗ್ ಕಾಂಕ್ರೀಟ್ಗೆ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಒಂದೇ ಒಂದು ಡಾಟ್ ಕೂಡ ಇಲ್ಲ ಅಲ್ಲಿ. ಏನೇ ಡ್ಯಾಮೇಜಸ್ ಇದ್ದರೂ ಅದು ಶೆಟ್ರಿಂಗಿಂದ ಆಗಿರೋ ಡ್ಯಾಮೇಜ್ ಅಷ್ಟೇ ನೋಡಿ. ಎಷ್ಟು ಸಾಲಿಡ್ ಫಿನಿಶ್ ಇದೆ. ಅದು ಒಂಥರ ಸಾಲಿಡ್ ಕೇಕ್ ಟೈಪ್ ಬಂದಿದೆ. ಅದು ಈ ರೀತಿ ಮಾಡಬೇಕು. ಸೊ ಇದು ಫುಲ್ ಪ್ರೊಸೀಜರ್ ಆಫ್ ಗ್ರೌಟಿಂಗ್. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಬರ್ತಾ ಇರುತ್ತೆ. ವಾಚ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.